ಅರ್ಧ ಕೆಜಿ ಕೋಳಿ ಅಷ್ಟು ತಿಂದಿದ್ದೀವಿ ಸಂಜೆಯಿಂದ ಫುಲ್ ಚಿಕನ್ 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 ಮಾಡ್ತೀವಿ. ಯಾರು ಬಂದಿಲ್ಲ. ಎಷ್ಟು ಭರ್ಜರಿ ಶಾಪಿಂಗ್ ಮಾಡ್ತಾಳೆ ಅಂದರೆ 2 ತಿಂಗಳು ಮನೆಗೆ ಬರಲ್ಲ ಅಂತ ಎಲ್ಲ ಒಟ್ಟಿಗೆ ತಗೋತಿದ್ದಾಳೆ. ಹಲೋ ಗೈಸ್, ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮ್ಯಾಂಗ್ಳೂರಲ್ಲಿ ನಮ್ಮ ಪ್ರತೀಕ್ಷನ್ ಜೊತೆ. ಸೊ ವೆಲ್ಕಮ್ ಬ್ಯಾಕ್ ಟು ಅಕ್ಷು ಪ್ರತು ಯೂಟ್ಯೂಬ್ ಚಾನಲ್. ನಮ್ಮ ಚಾನೆಲ್ ಇವಾಗ ಕಂಪ್ಲೀಟ್ ಆಗಿದೆ. ಅಕ್ಷು ಪ್ರತು ನಾವು ಮಂಗಳೂರಲ್ಲಿದ್ದೀವಿ ಇವಾಗ. ಸೊ ಆಲ್ಮೋಸ್ಟ್ 3 ಮಂತ್ ಆದಮೇಲೆ ನಾವು ಅವಳನ್ನ ಮೀಟ್ ಮಾಡ್ತಿರೋದು. ಅವಳನ್ನ ಹಂಗೆ ಬಿಡಲ್ಲ. 3 ಮಂತ್ಸಿಗೆ ಒಂದ್ಸತಿ ಔಟ್ ಹೆಂಗಿರುತ್ತೆ ಅಷ್ಟೇ, ಹಾಗೆ ವೀಕ್ಲಿ ಒನ್ಸ್ ಕಾಲ್ ಮಾಡ್ಬೋದು ಅಷ್ಟೇ ಅವಳು. ಸೊ ಅದಕ್ಕೆ ಅವಳು ಅಂದಿದ್ಲು ಚೆನ್ನಾಗಿ ತಿನ್ನಬೇಕು, ನಾನು ಹಾಸ್ಟೆಲ್ ಫುಡ್ ತಿಂದು ಬೇಜಾರಾಗಿದೆ ಅಂತ. ಅದಕ್ಕೆ ಫುಲ್ ಚಿಕನ್ ಮಿಸ್ ಮಾಡ್ಕೋತಿದ್ಲಂತ. ಫುಲ್ ಚಿಕನ್ ಆದಮೇಲೆ ತಿಂತಿದ್ದೆ. ಹೇಗೆ ಅನಿಸ್ತಿದೆ? ತುಂಬ ಎಕ್ಸೈಟೆಡ್ ಆಗಿದ್ದೀರಿ. ಟೇಸ್ಟೇ ಗೊತ್ತಾಗ್ತಿಲ್ಲ, ಯಾವುದು ಎಲ್ಲ ಮರ್ತೋಗಿದೆ. ಇವೆಲ್ಲ ತಿಂದೆ ಮ್ಯಾಕ್ಸಿಮಮ್ ಅಂದರೂ 6 to 7 ಮಂತ್ಸ್ ಆಗಿರ್ಬೋದು. ಹೌದು, ಇಲ್ಲಿ ನೋಡಿ ನಮ್ಮದು ಚಿಕನ್ KFCನೂ ಬಂತು. ಸೊ ಇಲ್ಲಿ 3 ಜ್ಯೂಸ್ ಇತ್ತು, ಎಕ್ಸ್ಟ್ರಾ 2 ಬೇಕಂತ ಇವಾಗ ತೊಗೊಂಡ್ಬರಕ್ಕೆ ಹೋಗಿದ್ದಾರೆ ಇವರಿಬ್ರು. ಏನು ನೀವು ತಿಂದು ಆನಂದಿಸು. ಪ್ರತೀಕ್ಷಂದು ಜ್ಯೂಸ್ ಕುಡ್ದು ಇನ್ನೂ ಆಗಿಲ್ಲ, ಇನ್ನೂ ಕುಡಿದ್ಲಿ. ಹೊಟ್ಟೆ ಅಷ್ಟು ತುಂಬಿತ್ತು ಗೊತ್ತಾ, ಕಷ್ಟಪಟ್ಟು ಅವಾಗಲಿಂದ ಸ್ವಲ್ಪ 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 ಕುಡಿದು ಖಾಲಿ ಮಾಡ್ತಾ ಇದ್ದೀವಿ. ನೋಡಿ ಅವಳ ಹೆಂಗಿದ್ದಾಳೆ ಅಂತ. ನಾವು ಇವತ್ತು ಇಲ್ಲಿ ಉಳ್ಕೋತಿದ್ದೀವಿ ಕಂಫರ್ಟ್ಸಲ್ಲಿ. ಗೈಸ್ ಎಷ್ಟು ಚಂದ ಇದೆ, ಲಕ್ಸುರಿ ಆಗಿದೆ. ನಾನೆಲ್ಲೊಂದು ಹುಡುಗಿ ನೋಡ್ತಿದ್ದಾಳೆ ಅಂದ್ಕೊಂಡೆ. ನಾನು ಅವಳು ನೋಡ್ತಿದ್ದಾಳೆ ಅಂದ್ಕೊಂಡೆ. ಚೆನ್ನಾಗಿದೆ. ಹೇಗೆ ಅನಿಸ್ತಾ ಇದೆ? ಹಾಸ್ಟೆಲಲ್ಲಿ ಇದ್ದು ಇವಾಗ ಇಲ್ಲಿ ಬಂದಿದ್ಯಾ? ವೇಟ್ ಮಾಡ್ಕೊಂಡು ಕೂತಿದ್ದೀವಿ ಕೀಗೆ. ಸೊ ಇವಾಗ ಹೋಗೋಣ. ನಾನು ರೂಮ್ ಟೂರ್ ಕೊಡ್ತೀನಿ, ಓಕೆನಾ? ಲಿವಿಂಗ್ ಮಾಡೋಣ. ಸೊ ಇದು ನಾವು ಸ್ಟೇ ಆಗ್ತಿರೋದು. ಸೊ AC ಇದೆ, ಅಲ್ಲಿ ಏನೇನೋ ಇದೆ. ಏನಿದೆ ಇಲ್ಲಿ? ಕೆಟಲ್ ಇದೆ, ಗ್ಲಾಸಸ್, ಟೀ, ವಾಟರ್ ಆ್ಯಂಡ್ ಬೆಡ್ ಅಂತೂ ಸಾಫ್ಟ್ ಆಗಿದೆ. ಬೆಡ್ ಸಾಫ್ಟ್ ಆಗಿದೆ. ದೆನ್ ಒಂದು TV ಕೊಟ್ಟಿದ್ದಾರೆ, ಒಂದು TV ಇದೆ. ಸೊ ಇಲ್ಲಿ ವೈಫೈ ಇದೆ. ಆ್ಯಂಡ್ ಇಲ್ಲಿ ಕಬರ್ಡ್ ಇದೆ. ಸೊ ಇದರೊಳಗೆಲ್ಲ ಥಿಂಗ್ಸ್ ಆಗಿದೆ. ಆ್ಯಂಡ್ ಇಲ್ಲಿ ಇದು ವಾಶ್ರೂಮ್. ಎಲ್ಲ ಕ್ಲೀನಾಗಿದೆ. ಎವ್ರಿಥಿಂಗ್ ಇಸ್ ಕ್ಲೀನ್. ಚೆನ್ನಾಗಿದೆ. ಸೊ ಇದು ನಮ್ಮ ರೂಮ್ ಟೂರ್. ಸೊ ನಾವಿವಾಗ 3 ಜನ ಇವಳಿಗೆ ಹೇರ್ ಕಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ನನಗೆ ಕಾಣಿಸ್ತಿಲ್ಲ. ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರಾ ಅಂತಲ್ಲ? ಯಾವ ಓಪನ್ ಆಯ್ತು ನಿಮಗೋಸ್ಕರ? ನಾವು ಹೋಗಿದ್ದು ಹೇರ್ ಕಟ್ಗೆ ಆಲ್ಮೋಸ್ಟ್ ನೈಟ್ 9:30 ಹತ್ರ ಆಗಿತ್ತು. ಯಾವ ಸಲನೂ ಓಪನ್ ಇರಲಿಲ್ಲ. ಲಾಸ್ಟಿಗೆ ಇದೊಂದು ಪಾರ್ಲರ್ ಸಿಕ್ತು ಅಂತ ಇಲ್ಲೇ ಎಮರ್ಜೆನ್ಸಿಗೆ ಇಲ್ಲೇ ಕಟ್ ಮಾಡಿಸಿದ್ಲು.
ಹೇರ್ ಕಟ್ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಊಟ ಮಾಡಿ ಮಲ್ಕೊಳ್ಳೋದು. ಏನು ತಿಂತಿದ್ಯಾ? ಎಗ್, ಮೈ ಫೇವ್ರೆಟ್ ಎಗ್. ಚಪಾತಿ ಚಪಾತಿ ಎರಡೆರಡು ಎಗ್ಗಿದೆ ಗಾಯ್ಸ್, ಎರಡೆರಡು ಎಗ್ಗಿದೆ. ನಂದು ಬೇಡ. ಅವಳ ಫೇವ್ರೆಟ್ ಪೀಸ್ ಅಂತೆ ಸಿಕ್ಬಿಡ್ತು. ಮಾಡಿ ಹೊಟ್ಟೆ ಫುಲ್ಲಾಗಿ ವಾಕಿಂಗ್ ಮಾಡ್ತಿದ್ದೀವಿ, ಆಗ್ತಾ ಇಲ್ಲ ನೋಡಿ. KS ಹೆಗ್ಡೆ ಹಾಸ್ಪಿಟಲ್ ಮುಂದೆನೇ ವಾಕಿಂಗ್ ಮಾಡ್ತಾ ಇದ್ದೀವಿ. ಏನಿಲ್ಲ ಅಂತೂ ಎಷ್ಟು ಕೋಳಿ ಇದೆ ಗೊತ್ತಾ? ಅರ್ಧ kg ಕೋಳಿ ಒಬ್ರೊಬ್ರು ಹೊಟ್ಟೆಲಿ ಅಷ್ಟಷ್ಟು ಕೋಳಿ ಇದೆ ಗೈಸ್. ಅಷ್ಟು ತಿಂದಿದ್ದೀವಿ ಸಂಜೆಯಿಂದ, ಫುಲ್ ಚಿಕನ್ ಚಿಕನ್ ಚಿಕನ್. ನೀವು ನೋಡಿದ್ರಲ್ಲ ಏನು ತಿಂದಿದ್ವಿ, ಮತ್ತೆ ವಾಪಸ್ ಚಿಕನ್ನು ಪ್ಲಸ್ ಎಗ್ ತಿಂದ್ವಿ. ಎಲ್ಲ ಹೊಟ್ಟೆ ಒಳಗೆ ಮಿಕ್ಸ್ ಆಗ್ತಿದೆ ಗೈಸ್. ನಮಗೆ ನಡೆಯೋಕ್ಕೂ ಆಗ್ತಿಲ್ಲ, ಮಲ್ಗೋಕ್ಕೂ ಆಗ್ತಿಲ್ಲ, ಹಂಗಾಗ್ಬಿಟ್ಟಿದೆ ಹೊಟ್ಟೆ ತುಂಬಿ. ಇವಾಗ ಬೀಡ ತಿಂದು ಮಲ್ಕೊಬಿಡೋದೆ. ನಾಳೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲೇ ಕೊರಗಜ್ಜ ಆದಿ ಸ್ಥಳ ಇತ್ತು ಗುತ್ತಾರಲ್ಲಿ, ಸೊ ಅಲ್ಲಿಗೆ ಹೊರಟಿದ್ದೀವಿ. ಇದು ಕೊರಗಜ್ಜ ಆದಿ ಸ್ಥಳ ಇರೋದು ಗುತ್ತಾರಲ್ಲಿ, ಮ್ಯಾಂಗ್ಳೂರು. ಸೊ ನಾವಿವಾಗ ರೀಚ್ ಆದ್ವಿ. ಇದು ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದು ಇಲ್ಲಿ. ಸೊ ಲಾಸ್ಟ್ ಟೈಮ್ ಬಂದಾಗ ಫುಲ್ ಮಳೆ ಇತ್ತು, ಫುಲ್ ಕೆಸರಾಗಿತ್ತು. ಬಟ್ ಈ ಸತಿ ತುಂಬ ಇಂಟರ್ಲಾಕೆಲ್ಲ ಹಾಕಿ ತುಂಬ ನೀಟಾಗಿ ಮೇಂಟೈನ್ ಎಲ್ಲ ಮಾಡಿದರು. ಇಲ್ಲೇ ನಾವು ಕೊರಗಜ್ಜನಿಗೆ ಚಕ್ಲಿ ಮತ್ತು ಬೀಡ ತಗೊಂಡು ಒಳಗಡೆ ಹೋದ್ವಿ. ಆ್ಯಕ್ಚುಲಿ ಒಳಗೆ ಫೋಟೋ ವಿಡಿಯೋ ಅಲೋ ಇರಲಿಲ್ಲ, ಸೊ ಅಲ್ಲೇನೂ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಸೊ ಇವಾಗ ನಾವು ಕೊರಗಜ್ಜನ ಟೆಂಪಲ್ ಮುಗಿಸ್ಕೊಂಡು ಇವಾಗ ತಿಂಡಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಇವಾಗ ಅಕ್ಕ ನೀವು ಏನು ಆರ್ಡರ್ ಮಾಡಿದ್ದೀರಾ? ನಾನು ಆನಿಯನ್ ಮಸಾಲೆ ದೋಸೆ, ಇವರು ಮಸಾಲೆ ದೋಸೆ, ಇವರು ಮಸಾಲೆ ದೋಸೆ, ಅವರು ಒಂದು ಪೂರಿ ಮತ್ತು ಇಡ್ಲಿ ಮಾಡಿದ್ದೀವಿ. ಗೈಸ್ ಕದ್ಕೊಂಡು ಹೋಗ್ತಿದ್ದೀನಿ ನಾನು ಇಲ್ಲಿಂದ, ನನಗಿಷ್ಟ ಅಂತ ತಗೊಂಡು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಶಾಪಿಂಗ್ ಮಾಡೋಕ್ಕಿತ್ತು ಪ್ರತೀಕ್ಷೆಗೆ ಸ್ವಲ್ಪ. ಅಂದರೆ ಇನ್ನು 2 ಮಂತ್ ಇದೆ ಅವಳಿಗೆ ಎಕ್ಸಾಮ್ಗೆ. 2 ಮಂತ್ ಆದಮೇಲೆ ಮನೆಗೆ ಬರ್ತಾ ಇರೋದೆ. ಅವಳು ತುಂಬ ಖುಷಿಯಾಗಿದ್ದಾಳೆ. ಅದಕ್ಕೆ ಆಲ್ಮೋಸ್ಟ್ 8 ಮಂತ್ ಕಳೆದಿದ್ದಾಳೆ, ಇನ್ನು ಜಸ್ಟ್ 2 ಮಂತ್ ಇರೋದಂತ. ಸೊ ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಎಷ್ಟು ಭರ್ಜರಿ ಶಾಪಿಂಗ್ ಮಾಡ್ತಾಳೆ ಅಂದರೆ 2 ತಿಂಗಳು ಮನೆಗೆ ಬರಲ್ಲ ಅಂತ ಎಲ್ಲ ಒಟ್ಟಿಗೆ ತಗೋತಿದ್ದಾಳೆ. 2 ತಿಂಗಳಾದ್ಮೇಲೆ ಬರ್ತೀನಿ. ಇವಾಗ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಮನೆಗೆ ಬಂದು ದಿನ ಕಟ್ ಮಾಡ್ತೀನಿ. ಏನು ಅಮ್ಮಂದು ದುಡ್ಡು ನೋಡಿ ನೋಡಿ ಎಷ್ಟು ಐತೆ ನೋಡಿ. ಇನ್ನು ಬಿಲ್ಲಿಂಗ್ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಎಷ್ಟಿರುತ್ತೆ ಅಂತ. ಕೂತ್ಕೊಬಿಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ ಎಷ್ಟು ಸ್ಲಿಪ್ಪರ್ ಕಲೆಕ್ಷನ್ಸ್ ಮಾಡ್ತಾ ಇದ್ದೀವಿ. ಅದು ಸಾಕಾಯ್ತು. ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನಮ್ಮ ಔಟ್ಫಿಟ್.
ನನಗೆ ಅಂತೂ ಸುಸ್ತಾಗ್ಬಿಟ್ಟಿದೆ. ನಿನಗೆ? ನಾನಂತೂ ಫುಲ್ ಸುಸ್ತಾಗಿ ನಂಗೆ ನಡೆಯೋಕ್ಕೆ ಕಾಲು ತುಂಬ ನೋಡ್ತಾ ನೋಡಿ ಗೈಸ್, ಆಲ್ಮೋಸ್ಟ್ ಹೆಂಗೆ ಸುಸ್ತಾಗ್ತಿದೆ ಅಂದರೆ ಇವಳ ಪರಿಸ್ಥಿತಿ ನೋಡಿ ಹೆಂಗೆ ಅಂತ. ಫುಲ್ ಆಗಿದೆ. ಭರ್ಜರಿ ಶಾಪಿಂಗ್. ಅಷ್ಟೊಂದು ಸುಸ್ತಾಗ್ತಿದ್ಯಾ? ಕಾಲು ನೋವು ಅದಕ್ಕೆ ಏನು ಏನದು? ಒಂದೇ ಇರೋದಾ? ಒಂದು ತಗೋ ಇದು ಸ್ವಲ್ಪ ನಿಂತಿನ. ಯಾಕೆ? ಶಾಪಿಂಗ್ ಮುಗಿಸ್ಕೊಂಡು ನಾವು ಲಂಚ್ ಮಾಡೋಕ್ಕೆ ಬಂದಿದ್ವಿ. ಲಂಚ್ಗೆ ಬಿರಿಯಾನಿ, ಅಂಜಲ್ ಫಿಶ್ಶು, ಹಾಗೆ ಪೆಪ್ಪರ್ ಚಿಕನ್ ಮತ್ತು ಅತ್ತೆ ಬಾಯ್ಲ್ಡ್ ರೈಸ್ ತೊಗೊಂಡಿದ್ರು. ನಮ್ಮ ಪ್ರತೀಕ್ಷಾ ಹೊರಟ್ಲು. ಒಳ್ಳೆ ಇವಾಗ ಸೆಂಡ್ ಆಫ್ ಮಾಡ್ತೀವಿ. ಇಂದವಳ ನಾವು ಮೇ ಅಲ್ಲಿ ನೋಡೋದು. ಬಾಯ್ ಪ್ರತು, ಚಂದ ಓದು. ನೋಡಿ ಅವಳಿಗೆ ಪ್ಯಾಕ್ ಮಾಡ್ತಿದ್ದೀವಿ. ಈ ಸತಿ ಸ್ವಲ್ಪ ಅವಳು ಎಮೋಷ್ನಲ್ ಆದ್ಲು. ಇನ್ನು ಜಸ್ಟ್ 2 ಮಂತ್ ಇದೆ ಅಷ್ಟೇ ಅಂತ ಸಮಾಧಾನ ಮಾಡಿಬಿಟ್ಟು ಕಳಿಸಿದ್ವಿ. ಬಾಯ್ ಇನ್ನು 2 ಮಂತ್ ಪಟ ಪಟ ಹೋಗ್ಬಿಡುತ್ತೆ ಅಲ್ಲೇ ಕೂರಿಸ್ತಾರೆ, ಒಳಗೇನೆ ಕೂರಿಸ್ತಾರೆ. ಹೋಗಂಗಿಲ್ಲ ಅಂತೆಲ್ಲ ಹೇಳ್ತಾರೆ. ಹೌದಾ? ಅಲ್ಲಿ ಯಾರು ಇಲ್ದಿದ್ರೆ ಬಾ. ಇಲ್ದಿದ್ರೆ ಬರ್ತೀವಿ. ಬಾಯ್. ಬಾಯ್ ಮಾಡ್ತೀವಿ. ಯಾರು ಬಂದಿಲ್ಲ? ವಾ, 10 ಜನ ಇದ್ದಾರಾ? ಬಾಯ್, ಸಿ ಯು. ಬಾಯ್. ಒಂದೊಂದ್ಸತಿ